ಮ್ಯಾಕ್ಸ್ ಸಿನಿಮಾದ ಸಂದರ್ಭದಲ್ಲಿ ನೋಡಿದ್ವಿ ಎಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅಂತ. ಸೊ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿ ನಿಂತಿದ್ರಿ. ಸೊ ಈಗ BRB ಸ್ಟಾರ್ಟ್ ಆಗಿದೆ, ಹೇಗೆ ನಡೀತದೆ ಸರ್? BRB ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಒಂದು ಶೆಡ್ಯೂಲ್ ಆಗಿದೆ, ಈಗ ಎರಡನೇ ಶೆಡ್ಯೂಲ್ಗೆ ಸೆಟ್ ವರ್ಕ್ ನಡೀತಾ ಇದೆ. ಅದು ತುಂಬ ದೊಡ್ಡ ಸಿನಿಮಾ ಆದ್ದರಿಂದ ತುಂಬ ಪ್ರಿಪ್ರೇಷನ್ಸ್ ತುಂಬ ಬೇಕಾಗುತ್ತೆ, ನಡೀತಾ ಇದೆ. ಸದ್ಯದಲ್ಲೇ ಮ್ಯಾಕ್ಸ್ 2 ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲೇ ನಡೀತಿರೋಂಥದ್ದು, ಯಾಕಂದರೆ ಭಾಳ ಮುಖ್ಯವಾಗಿ ಇಲ್ಲೇ ನಡೀಬೇಕು ಅಂತ ಅವ್ರ ಆಸೆ ಆಗಿತ್ತಂತೆ, ಇಲ್ಲೇ ಸೆಟ್ ಹಾಕಿ ದೊಡ್ಡದಾಗಿ. ಅಂದರೆ ಆ ಕಥೆ ಇರೋದೇ ಒಂದು ಕ್ರಿಯೇಟಿವ್, ಇದರಲ್ಲಿ ಒಂದು ಹೊಸ ಲೋಕದ ಕಥೆ ಹೇಳ್ತಾ ಇರೋದ್ರಿಂದ ಅದು ನಿಮಗೆ ನೋಡಿದ್ರಲ್ಲ 2029 ಅಂತ ಹಾಕಿದಾರಲ್ಲ, ಅಲ್ಲಿ ಇರೋದ್ರಿಂದ ಅನೂಪ್ ಅವರು ಅದನ್ನು ಮಾಡಿರೋದ್ರಿಂದ ಅದನ್ನು ಕ್ರಿಯೇಟ್ ಆಗಬೇಕು, ಸೆಟ್ ವರ್ಕ್ಸ್ ನಡಿಬೇಕು, ಪಾತ್ರಗಳು ಬರಬೇಕು, ಆ ಒಂದು ರೋಚಕತೆ ಸೃಷ್ಟಿ ಆಗಬೇಕು. ಇಟ್ ವಿಲ್ ಟೇಕ್ ಟೈಮ್ ಅನಿಸುತ್ತೆ ನನಗೆ. ಹೇಗಿದೆ ಲುಕ್ ಎಲ್ಲ ಹೇಗಿದೆ ಅಂತ, ಅಂದರೆ ಒಂದಷ್ಟು ಗ್ಲಿಮ್ಸ್ ಬಿಟ್ಟಿದ್ರು, ಅದರೆಲ್ಲ ತುಂಬ ರೋಚವಾಗಿ ಕಾಣಿಸ್ತಾ ಇದ್ರು ಲುಕ್ ಎಲ್ಲ. ಈ ಸಲ ದಾದಾ ಅದ್ಭುತವಾಗಿ ಕಾಡ್ತಾರೆ, ಅದ್ಭುತ ಜೈಜಾಂಟಿಕ್. ನನಗಂತೂ ಖುಷಿಯಾಗಿ ಹೋಗಿ ಹಗ್ ಮಾಡಿಬಿಟ್ಟೆ. ನನಗೆ ಸಾಕಾದ ಒಂದು ಗೆಟಪ್ ಎಲ್ಲ ತೋರಿಸಿದ್ರು, ಎಲ್ಲ ರೆಡಿಯಾಗಿ ಮನೇಲೆ ಟೆಸ್ಟ್ ನಡೀತಾ ಇತ್ತು. ನಂದು ಆ್ಯಸ್ ಯೂಶಲ್ ನಾನು ಅವ್ರಿಗೆ ಮುತ್ಕೊಡ್ತೀನಿ, ದಿನಕ್ಕೊಂದು 10 ಕೊಡ್ತೀನಿ. ಆ ಗೆಟಪ್ ಫುಲ್ಲು ಪ್ರೊಸ್ಥೆಟಿಕ್ಸ್ ಎಲ್ಲ ಮಾಡಿ ಎಲ್ಲ ರೆಡಿ ಆದಮೇಲೆ ನನಗೊಂದು ಸಮುರಾಯಿ ಬಂದಂಗೆ ಅನ್ನಿಸ್ತು. ಐ ಫೀಲ್ ಲೈಕ್ ಎ ಸಮುರಾಯಿ ಇಸ್ ಕಮ್ ಇನ್ ಫ್ರಂಟ್ ಆಫ್ ಮೀ. ಸಖತ್ತಾಗಂತ ಸರ್. ಇದ್ರ ಜೊತೆಗೆ 2-3 ದಿನಗಳು ನೋಡಿರ್ತೀರಿ ಸೋನು ನಿಗಮ್ ಅವರ ಉದ್ದಾಟತನದ ಮಾತು. ಸೊ ಎಂಥ ಕನ್ನಡಿಗರನ್ನು ಕೇಳಿಸುವಂಥದ್ದು. ಸೊ ನಿನ್ನೆ ಕ್ಷಮಾಪಣೆ ಕೇಳಿದ್ರೆ ಕ್ಷಮೆ ಕೇಳಿದ ತಕ್ಷಣ ಬಿಟ್ಬಿಡ್ಬೇಕಾ ಹೇಗೆ? ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಕೆಲವು ಕ್ಷಮೆಗಳು ಅರ್ಹವಾಗಿರಲ್ಲ ಕ್ಷಮೆ ಕೇಳೋಕ್ಕೆ. ರಾಜ್ಯ ತುಂಬ ದೊಡ್ಡದು, ನಾಡು ತುಂಬ ದೊಡ್ಡದು, ನಾಡಿನ ಕೆಳಗಡೆ ನಾವೆಲ್ಲ ಇರೋದು. ನಮ್ಮ ನಾಡಿಗೆ ಅವಮಾನ ಆದವರು ಕ್ಷಮೆ ಇಲ್ಲ, ಅವ್ರು ಏನು ಮಾಡಿದ್ರು ನಮಗೆ ಅವ್ರು ಬೇಕಾಗಿಲ್ಲ. ಮೊದಲು ಒಂದು ಅಸ್ಮಿತೆಯನ್ನು, ಒಂದು ನಾಡನ್ನು, ಅದು ಕೊಟ್ಟ ತುತ್ತನ್ನು, ಅದಿಟ್ಟ ಮುತ್ತನ್ನು, ಅದು ಕೊಟ್ಟಿರ್ತಕ್ಕಂಥ ಮನ್ನಣೆಯನ್ನು ಗೌರವಿಸ್ಬೇಕು ಯಾರಾದರೂ ಸರಿ. ಆ ಗೌರವ ಅವ್ರಿಗಿಲ್ಲ, ಏನೋ ತೇಪೆದಾರಿಕೆ ಕೆಲಸ ಮಾಡ್ತಾರೆ ಅಂದರೆ ರಾಜ್ಯದ್ರೋಹದ ಕೇಸೇ ಹಾಕಬೇಕಾಗಿತ್ತು ಅವ್ರ ಮೇಲೆ, ಸರ್ಕಾರವೇ ಕೇಸ್ ಹಾಕಬೇಕಾಗಿತ್ತು. ಇದು ರಾಜ್ಯದ್ರೋಹದ ಪ್ರಕರಣಕ್ಕೆ ಬರೋವಂಥದ್ದು. ಇದು ಚೇಂಬರ್ನವ್ರು ಮನವಿ ಕೊಡಬೇಕು, ಯಾರೋ FIR ಕೊಡಬೇಕು ಆ ಥರದ್ದೇನಿಲ್ಲ. ಮತ್ತು ನಮಗಂತೂ ಆತ ಅನಿವಾರ್ಯ ಅಲ್ಲ. ಕನ್ನಡದ ಸಾರಸ್ವತ ಲೋಕಕ್ಕೆ, ಕನ್ನಡದ ಸಾಹಿತ್ಯ ಮತ್ತು ಸಂಗೀತದ ಲೋಕಕ್ಕೆ, ಸಿನಿಮಾ ಲೋಕಕ್ಕೆ ಯಾರೂ ಅನಿವಾರ್ಯರಲ್ಲ. ಇಲ್ಲಿ ಕುವೆಂಪು ಅವ್ರು ಹೇಳಿದಾಗ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಮುಖ್ಯರಲ್ಲ. ಇಲ್ಲಿ ಕುಡಿದಿದ್ದೆಲ್ಲವೂ ತೀರ್ಥ, ಉಸಿರಾಡಿದ್ದೆಲ್ಲವೂ ಸುಗಂಧ ಗಾಳಿನೇ. ನಮಗೆ ಬೇಕಾಗಿಲ್ಲ ಅನ್ಸುತ್ತೆ. ಈಗಾಗಲೇ ಒಂದಷ್ಟು ಆಡಿಯೋ ಕಂಪ್ನಿಗಳು ಮತ್ತು ನಿರ್ಮಾಪಕರು ಅವ್ರ ಕಡೆ ಆಡಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಆಡ್ತಾ ಇದ್ರು ಅವ್ರು ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ. ನೀವು ಅವ್ರನ್ನ ಎಲ್ಲಿ ಹಿಡಿಯೋಕ್ಕಾಗ್ತಾ ಇತ್ತು? ಎಲ್ಲೋ ಬಾಂಬೆಗೆ ಹೋಗಬೇಕು, ದಿನಗಟ್ಟಲೆ ಕಾಯಬೇಕು, ಅವ್ರು ಕೇಳಿದಷ್ಟು ಹಣ ಕೊಡಬೇಕು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರ ಮಾಡ್ತಾರೆ. ಯಾವುದೋ ವಿದೇಶದಲ್ಲೆಲ್ಲ ಕನ್ನಡ ಹಾಡಿದ್ದಾರೆ ಅವರು, ಹಾಡ್ತಾನೂ ಇರಲಿಲ್ಲ. ಇತ್ತೀಚೆಗೆ ಅವರು ಕನ್ನಡದ ಹಾಡುಗಳು ಅಥವಾ ಸಿನಿಮಾ ಮಾರ್ಕೆಟಿಂಗಲ್ಲೇ ಅವ್ರು ಇರಲಿಲ್ಲ. ಈಗ ತುಂಬ ಜನ ಎಲ್ಲ ಬಂದು ಬಿಟ್ಟಿದ್ದಾರೆ ಸಿಂಗರ್ಸು, ಕನ್ನಡದ ಸಿಂಗರ್ಸು ಬೆಳೆದಿದ್ದಾರೆ, ಹೊರಗಡೆ ಸಿಂಗರ್ಸು ಬೆಳೆದಿದ್ದಾರೆ. ಯಾವುದೇ ಲೋಕಕ್ಕೆ, ಯಾವುದೇ ರಾಜ್ಯದ ಲೋಕಕ್ಕೆ ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ. ನೀವೆಲ್ಲೇ ಹೋದರು, ಈಗ ನಾನು ತಮಿಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ತೆಲುಗಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಜೊತೆ ತಮಿಳು ತೆಲುಗಲ್ಲಿ ಕೆಲಸ ಮಾಡೋರು ಇರ್ತಾರೆ. ಮೊದಲು ಆ ರಾಜ್ಯಕ್ಕೆ, ಅದರ ಅಸ್ಮಿತೆಗೆ, ಅದರ ಕಲ್ಚರ್ಗೆ ಗೌರವ ಕೊಡಿ ಫಸ್ಟು. ಅದು ಅನ್ನ ಕೊಟ್ಟ ಜಾಗ ಗೌರವ ಕೊಡಿ, ಅದು ನಿಮ್ಗೊಂದು ಸ್ಪೇಸ್ ಕೊಡ್ತಾ ಇದೆ, ಆ ಜಾಗ ಗೌರವ ಕೊಡಿ. ಗೌರವ ಇಲ್ವಾ ಎದ್ದೋಗ್ತಾ ಇರಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ ಸರ್. ಎಸ್, ಇದಿಷ್ಟು ದೇವ್ ಚಕ್ರವರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.